ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ಯಾರು ಗೊತ್ತಿಲ್ಲ ಹೇಳಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅವಳು ಮನೆ ಒಳಗಡೆ ಬರಲೇಬೇಕು ಅಂತ ಅಂದ್ರೆ ತುಂಬಾ ಜನ ಪೋಸ್ಟ್‌ಗಳಾಗಿರ್ಬೋದು, ಕಮೆಂಟ್‌ಗಳಾಗಿರ್ಬೋದು, ಅಂದ್ರೆ ಒಂಥರ ಸಂಚಲನನೇ ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಕ್ಷಿತಾ ಬರಲೇಬೇಕು. ಇಲ್ಲಿ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥದ್ದು ಇಬ್ರು ಮುಗ್ಧರು. ಒಬ್ರು ನಿಮಗೆ ಗೊತ್ತಿದೆ ನಮ್ಮ ಮಲ್ಲಮ್ಮ, ಇನ್ನೊಬ್ರು ಈ ರಕ್ಷಿತಾ ಒಳಗಡೆಗೆ ಬಂದ್ರೆ ನಿಜವಾಗ್ಲೂನು ಆಟ ಚೆನ್ನಾಗಿರುತ್ತೆ, ಫನ್ನಿಯಾಗಿ ಬಿಗ್ ಬಾಸ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಅಂದ್ರೆ ತುಂಬಾ ಜನ ರಕ್ಷಿತಾ ಬರಲೇಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಓಕೆ, ಈ ರಕ್ಷಿತಾ ಮನೆ ಒಳಗಡೆ ಬರ್ತಾಳಾ ಇಲ್ವಾ? ನನ್ನ ಪ್ರಕಾರ ನಾನು ಇದುವರೆಗೂ ಏನು ವಿಷಯಗಳನ್ನ ಸಂಗ್ರಹ ಮಾಡಿದ್ದೀನೋ ಅದರ ಆ ಒಂದು ಪ್ರಕಾರ ಹೇಳಬೇಕು ಅಂತಂದ್ರೆ ಆಕ್ಚುಲಿ ನೋಡಿ, ಬಿಗ್ ಬಾಸ್ ಅಲ್ಲಿ ಈ ಹಿಂದೆ ಅಂದ್ರೆ ತಮಿಳಲ್ಲಿ ಇದೇ ರೀತಿ ಆಗಿತ್ತು. ಫಸ್ಟ್ ದಿನನೇ ಒಬ್ಬ ಕಂಟೆಸ್ಟೆಂಟ್ ಅನ್ನ ಹೊರಗಡೆ ಕಳಿಸ್ಬಿಡ್ತಾರೆ. ಅದಾದ 2-3 ದಿನಗಳ ನಂತರ ಆಕ್ಚುಲಿ ಬಿಗ್ ಬಾಸ್ ಒಳಗಡೆಗೆ ಆಕೆಯನ್ನ ಮತ್ತೆ ಕರ್ಕೋತಾರೆ. ಅಂದ್ರೆ ಇದೆಲ್ಲವೂ TRPಯ ಒಂದು ಟ್ವಿಸ್ಟ್ ಆಗಿತ್ತು. ಎಸ್, ಬಿಗ್ ಬಾಸ್ನಲ್ಲೂ ಕೂಡ ಇದೇ ರೀತಿ ಆಕ್ಚುಲಿ ಈ ಭಾನುವಾರ ಕಿಚ್ಚ ಸುದೀಪ್ ಅವರು ಏನು ಕಿಚ್ಚನ ಜೊತೆ ವಾರದ ಕತೆ ಬರ್ತಾರೋ ಅವತ್ತು ಆಕ್ಚುಲಿ ಈ ಒಂದು ರಕ್ಷಿತನ ಮತ್ತೆ ಬರಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ಯಾಕೆಂತಂದ್ರೆ ಇದುವರೆಗೂ ಅಷ್ಟೇ ರಕ್ಷಿತಾ ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಒಂದು ಇಂಟರ್ವ್ಯೂಗಳನ್ನು ಕೊಟ್ಟಿಲ್ಲ ಯಾವುದೇ ಚಾನಲಲ್ಲೂ, ಹಾಗೆ ಅವರ ಮನೆಯಲ್ಲೂ ಕೂಡ ಇಲ್ಲ, ಹಾಗೆ ಅವರ ಸ್ನೇಹಿತರು ಅವ್ರ ಬಳಿನೂ ಕೂಡ ಯಾವುದೇ ಒಂದು ಮಾಹಿತಿ ಇಲ್ಲ. ಹಾಗಾಗಿ ಇನ್ನು ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಅಲ್ಲಿ ಈ ರಕ್ಷಿತಾ ಇದ್ದಾಳೆ ಅಂತ ನಮಗೆ ಮಾಹಿತಿ ಬಂದಿದೆ. ನೋಡೋಣ ಈ ಭಾನುವಾರದ ದಿನ ಆಕ್ಚುಲಿ ಅದ್ರೊಳಗಡೆನೆ ಬಂದ್ರು ಬರ್ಬೋದು, ಇಲ್ಲಾಂದ್ರೆ ಭಾನುವಾರ ಮತ್ತೆ ಕಿಚ್ಚ ಸುದೀಪ್ ಅವರು ಕರ್ಕೋಬಹುದು ಅನ್ನೋದು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಕಾಯ್ದು ನೋಡೋಣ. ನಿಮ್ಗೆ ಏನು ಅನಿಸ್ತಾ ಇದೆ ಈಕೆ ಬಗ್ಗೆ, ರಕ್ಷಿತಾ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ.